friends, welcome back to review of Junior. Acted by Kiriti and Srila and Janelli ಅವರು. ಸೊ ಮೂವಿ ಬಗ್ಗೆ ಮಾತಾಡ್ಬೇಕಂದ್ರೆ ಸೂಪರ್ ಮೂವಿ, ಗುಡ್, ಕ್ರಿಯೇಟಿವ್ ಆಗಿ ಒಳ್ಳೆ ಡೆಬ್ಯೂ ಮೂವಿ ಇದು. ಸೊ ಫಸ್ಟ್ ಹಾಫ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ, ರೆಗ್ಯುಲರ್ ಇರುತ್ತೆ. ಆಮೇಲೆ ಕಾಲೇಜ್ ಸ್ಟೋರಿ, ಇಂಟ್ರಡಕ್ಷನ್ ಸ್ಟೋರಿ, ಇಂಟ್ರಡಕ್ಷನ್, ಆಮೇಲೆ ಲವ್ ಸ್ಟೋರಿ, ಕಾಲೇಜ್ ಮತ್ತೆ ಕಾಲೇಜ್ ಲೈಫ್ ಅಲ್ಲಿ ಫೈಟಿಂಗ್ ಅದೆಲ್ಲ ನಮಗೆ ಸ್ಟೋರಿ ರಿವೀಲ್ ಆಗೋದೇ ಇಂಟರ್ವೆಲ್ ಅಲ್ಲಿ. ಸೆಕೆಂಡ್ ಹಾಫಿಗೆ ಎಂಟ್ರಿ ಆಗ್ತದೆ. ಇಂಟರ್ವೆಲ್ಸ್ ಒಂದು ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟ್ ಬಂದ್ಮೇಲೆ ನಮಗೆ ಮೇನ್ ಪ್ಲಾಟ್ ಅಲ್ಲಿ ಸ್ಟೋರಿ ಪ್ಲಾಟಿಗೆ ಎಂಟ್ರಿ ಆಗ್ತೀವಿ. ಸೆಕೆಂಡ್ ಹಾಫ್ ಮೇನ್ ಹೈಲೈಟ್ ಅಂದ್ರೆ ಸೆಕೆಂಡ್ ಹಾಫ್, ಟಾಪ್ ಅಷ್ಟಕ್ಕಷ್ಟೇ ಅಂತ ಇಂಟ್ರೆಸ್ಟ್. ಅದು ರೆಗ್ಯುಲರ್ ಎಲ್ಲ ಮೂವಿಗೂ ಮಾಮೂಲಿ ಹೆಂಗಿರುತ್ತೆ ಗೊತ್ತಾದ್ರೆ ಕಾಲೇಜ್ ಸ್ಟೋರಿ ಅಂತ ಎಲ್ಲ ರೆಗ್ಯುಲರ್ ಆಗಿ ನೋಡೋ ಮೇನ್ ಚೇಂಜಸ್ ಅದರಲ್ಲಿ ಮೇನ್ ಚೇಂಜಸ್ ಆಗೋದು ಚೆನ್ನಿ ಅವ್ರ ಎಂಟ್ರಿ ಆದ್ಮೇಲೆ ಒಂದು ಇಂಟರ್ವೆಲ್ಸ್ ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲೇ ಹೊಸ ಕತೆ ಎಲ್ಲಿ ನೋಡಿದ್ರೆ ಆ ತರ ಒಂದು ಡಿಫ್ರೆಂಟ್ ಕತೆ ಸೆಕೆಂಡ್ ಹಾಫ್ ಅಲ್ಲಿ ಸಿಗುತ್ತೆ ನಮ್ಗೆ ನೋಡಕ್ಕೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇರೋ ಮೂವಿ ಮಾತ್ರ. ಮೂವಿಲಿ ಮ್ಯೂಸಿಕ್ ಮಾತ್ರ ವೈರಲ್ ಸಾಂಗ್ ಇದೆ ಹೈಲೈಟ್. ಇನ್ನೆರಡು ಸಾಂಗ್ ಅಲ್ಲೂ ಚೆನ್ನಾಗವೆ. ಅವ್ರದ್ದು ಡ್ಯಾನ್ಸ್ ಮಾತ್ರ ಹೈಲೈಟ್. ಕ್ರಿಯೇಟಿವ್ ಅವ್ರದ್ದು 2 ಸಾಂಗ್ಗೂ ಡ್ಯಾನ್ಸ್ ಸಕಲ ಮಾಡವ್ರೆ. ಆದ್ರೆ ಕೇಳಕ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೋಡಕ್ ಮಾತ್ರ ಬೇಕಾಗಿರುತ್ತೆ. ನಮಗೆ ವೈರಲ್ ಆಗಿರೋ ಸಾಂಗ್ ವೈರಲ್ ಸಾಂಗ್ ಮತ್ತೆ. ಸೊ ಅದು ಬಿಟ್ರೆ ಸ್ಟಿಲ್ ಅಷ್ಟೊಂದು ಟೆನ್ಷನ್ ಇಲ್ಲ ಇರಲಿ. ಫಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಕಾಣಿಸೋದು ಇಲ್ಲ. ಇಲ್ಲ ಒಂದು ಸೆಕೆಂಡ್ ಹಾಫ್ ಅಲ್ಲಿ 100% 90% ಕಾಣಿಸ್ಕೊಂಡು ಅಷ್ಟೇ. ಫಸ್ಟ್ ಹಾಫ್ ಅಲ್ಲೇ ಅವ್ರು ಆಲ್ಮೋಸ್ಟ್ ಇರೋದು. ಸೆಕೆಂಡ್ ಹಾಫ್ ಅವ್ರು ಎಂಟ್ರಿನೂ ಆಗಲ್ಲ. ಸೆಕೆಂಡ್ ಹಾಫ್ ಒಂದು ವೈರಲ್ ಸಾಂಗ್ ಬರುತ್ತೆ ಸಾಂಗ್. ಆ ಸಾಂಗ್ ಅಲ್ಲಿ ಬಿಟ್ರೆ ಜಾಸ್ತಿ ಕಾಣಿಸೋದು ಇಲ್ಲ ಅವರು. ಏನಿದ್ರು ಅವ್ರು ಫಸ್ಟ್ ಹಾಫ್ ಅಲ್ಲೇ ಇರುತ್ತೆ. ಅಂಡ್ ಸ್ಟೋರಿ ಮಾತ್ರ ಸೆಕೆಂಡ್ ಸ್ಕ್ರೀನ್ ಪ್ಲೇ ಅವ್ರದ್ದು ಆಕ್ಟಿಂಗ್ ಅಷ್ಟೇ ಕ್ರಿಯೇಟಿವ್ ಅವ್ರದ್ದು ಹೈಲೈಟ್ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಗೆ ಇಂಟ್ರೆಸ್ಟ್ ಬರೋದೇ ಸೆಕೆಂಡ್ ಹಾಫ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಮೇನ್ ಏನು ಸ್ಟಾರ್ಟಿಂಗ್ ಒಂದು ಕ್ಲಿಪ್ ಇರುತ್ತೆ, ಅದೇ ಕ್ಲಿಪ್ ನ ಸೆಕೆಂಡ್ ಹಾಫ್ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅದು ಏನ್ ಮಾಡ್ಬೇಕು ಅಂತ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತಾರೆ. ಸೆಕೆಂಡ್ ಹಾಫ್ ನಮ್ಗೆ ಇಂಟ್ರೆಸ್ಟ್, ಒಂದು ಎಮೋಷನ್ ಸೀನ್ಸ್ ಹೈಲೈಟ್ಸ್. ಸೆಕೆಂಡ್ ಹಾಫ್ ಫುಲ್ ಮಾತ್ರ ಒಂದು ಚೂರು ಬೋರಿಂಗ್ ಅನ್ಸಲ್ಲ. ಫಸ್ಟ್ ಹಾಫ್ ಏನೋ ಅನ್ಸುತ್ತೆ, ಅಷ್ಟೊಂದು ಅನ್ವರ್ಡ್ ಫೀಲ್ ಬರುತ್ತಲ್ಲ ಆ ತರ. ಸೆಕೆಂಡ್ ಹಾಫ್ ಅಲ್ಲೇ ಒಂದು ಚೂರು ಬೋರಿಂಗ್ ಅನ್ಸಲ್ಲ. ಇವಾಗೇನೋ ಫೋನ್ ನೋಡ್ತಾ ಇದ್ವಿ ಅನ್ಕೊಳ್ರಿ, ಮರ್ತೋಗ್ಬಿಡ್ತೀವಿ ಸೆಕೆಂಡ್ ಹಾಫ್ ಬಂದ್ಮೇಲೆ. ಆ ತರ ಫುಲ್ ಇಂಟ್ರೆಸ್ಟ್, ಒಂಚೂರು ಆ ಕಡೆ ಈ ಕಡೆ ನೋಡಕ್ಕೂ ಆಗಲ್ಲ. ಆ ತರ ಏನಾಗುತ್ತೆ ನೆಕ್ಸ್ಟ್ ಅನ್ನೋದು ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಒಂದಿರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್, ನಾವೇನೋ ಆಫ್ಟರ್ ಇಂಟರ್ ಆದ್ಮೇಲೆ ಕ್ಲೈಮ್ಯಾಕ್ಸ್ ಹತ್ರ ಬಂದಂಗೆ ಎಲ್ಲರೂ ಒಂದಾಗ್ತಾರೆ ಅನ್ಕೊಂಡಿರ್ತೀವಿ. ಇಲ್ಲ, ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟವ್ರೆ, ಅದು ಹೈಲೈಟು. ಅದು ಇನ್ನೂ ಸ್ವಲ್ಪ ಎಮೋಷನ್ ಅನ್ಸುತ್ತೆ ಕ್ಲೈಮ್ಯಾಕ್ಸ್. ಅದು ಎಮೋಷನ್ ಇಂದ ಕ್ಲೈಮ್ಯಾಕ್ಸ್ ಹೆಂಗ್ ಮಾಡ್ತಾರೆ. ಸ್ಟೋರಿ ಮಸ್ತಾಗಿದೆ. ಸೆಕೆಂಡ್ ಹಾಫ್ ಸ್ಟೋರಿ ಫಸ್ಟ್ ಹಾಫ್ ಅಷ್ಟೊಂದೇನಿಲ್ಲ, ಏನಿಲ್ಲ. ಸ್ಟೋರಿ ಮೇನ್ ಅಂದ್ರೆ ಇಬ್ರು ಇರ್ತಾರೆ, ಅದ್ರಲ್ಲಿ ಇನ್ನೊಬ್ರು ಎಂಟ್ರಿ ಆಗ್ತಾರೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಇವ್ರು ಇನ್ನೊಬ್ರು ಎಂಟ್ರಿ ಆಗಿರ್ತಾರಲ್ಲ ಅವ್ರಿಬ್ರು ಒಂದ್ ಆಗ್ತಾರೆ. ಇನ್ನೊಬ್ರು ಇರ್ತಾನಲ್ಲ ಅವನು ಮಾತಾಡ್ಬಿಡ್ತಾರೆ. ಅದು ಯಾರು ಇನ್ನೊಬ್ರು ಎಂಟ್ರಿ ಆಗ್ತಾರೆ ಅದನ್ನ ನೀವು ಮೂವಿಲಿ ಅವ್ರು ನೋಡಿ. ಮೂವಿ ಅವ್ರದ್ದು ಮ್ಯೂಸಿಕ್ ಬಿಜಿಎಮ್ಸ್ ಅಷ್ಟೊಂದೇನು ಹೈಲೈಟ್ ಅಂತೀನಿ ಏನಿಲ್ಲ. ಬಿಜಿಎಮ್ಸ್ ನಾರ್ಮಲ್ ವೈರಲ್ ಸಾಂಗ್ ಅಷ್ಟೇ. ಬೇರೆ ಕಡೆ ಫೈಟ್ ಸೀನ್ ಬಿಜಿಎಮ್ಸ್ ಅಷ್ಟೊಂದು ಹೈಲೈಟ್ ಅನ್ಸಿಲ್ಲ. ಎಲ್ಲಿ ಎಮೋಷನ್ ಸೀನ್ಸ್ ಮಾತ್ರ ಸ್ವಲ್ಪ ಮ್ಯೂಸಿಕ್ ಮಾತ್ರ ಹೈಲೈಟು. ದಿನ ಅದ್ಬಿಟ್ರೆ ಓವರ್ ಆಲ್ ಮೂವಿ ಮಾತ್ರ ತೋರಿತು. ಇನ್ನು ಯಾರು ಮೂವಿ ನೋಡಿಲ್ಲ ಹೋಗಿ ಮೂವಿ ನೋಡಿ. ಅಂಡ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಕೇಳ್ತಾ